ಚಿನ್ನದ ಬೆಲೆ ಏರಿಕೆಯಿಂದ ಬ್ಯಾಂಕ್ಗಳ ಆದಾಯ ಹೆಚ್ಚಾಗಿದೆ. ಬಂಗಾರದ ಮೇಲಿನ ಸಾಲ ಶೇಕಡ 125ಕ್ಕೆ ಜಿಗಿತಾಗಿದೆ. ಗ್ರಾಹಕರನ್ನ ಸೆಳೆಯಲು ಬ್ಯಾಂಕ್ಗಳ ಪೈಪೋಟಿ ಜೋರಾಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1.35 ಲಕ್ಷ ಅಂದರೆ 1,35,000 ರೂಪಾಯಿಗೆ ಏರಿಕೆಯಾಗಿದೆ. ಚಿನ್ನದ ಬೆಲೆ ಏರಿಕೆಯಿಂದ ಗ್ರಾಹಕರ ಲೋನ್ಗೆ ಅವಕಾಶಗಳು ಜಾಸ್ತಿ ಇದೆ. ಬೇರೆ ಲೋನ್ಗಳಿಗೆ ಹೋಲಿಸಿದರೆ ಚಿನ್ನದ ಲೋನ್ ಬಹಳ ಸುಲಭ. ಇದು ಡಾಕ್ಯುಮೆಂಟ್ ಸಾಕಷ್ಟು ಸಬ್ಮಿಟ್ ಮಾಡಿರೋದಿರೋದಿಲ್ಲ, ಮತ್ತು ಅಲ್ಲಿಂದಿಲ್ಲಿಗೆ ಓಡಾಡಬೇಕಾಗಿಲ್ಲ, ಮತ್ತು ಬೇಗನೆ 2-3 ದಿನದಲ್ಲಿ ಅದನ್ನ ಕೊಡುವಂಥ ಸಾಧ್ಯತೆಗಳಿರ್ತವೆ. 6 ತಿಂಗಳಲ್ಲಿ ಸಾಲ ತೆಗೆದುಕೊಳ್ಳುವವರ ಸಂಖ್ಯೆ ಕೂಡ ದುಪ್ಪಟ್ಟಾಗಿದೆ. ಇನ್ನು ಈ ಸಾಲ ಪ್ರಮಾಣ ಹೆಚ್ಚಾಗಲಿಕ್ಕೆ ಕಾರಣಗಳು ಕೂಡ ಬಹಳ ಇದ್ದಾವೆ. ಚಿನ್ನದ ಬೆಲೆಯಲ್ಲಿ ಆದಂಥ ಏರಿಕೆ ನೋಡಿ, ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿನೇ ಭಾಳ ಸೇಫ್ ಝೋನ್ ಅಂಥೇಳಿ, ಮತ್ತು ಎಮರ್ಜೆನ್ಸಿಯಾಗಿ ತೆಗೆದುಕೊಳ್ಬೋದು ಅಂಥೇಳಿ ಬೇರೆ ಬೇರೆ ಕಾರಣ. ಈಗ ಅವರ ಕೆಲವೊಂದಿಷ್ಟು ಏನು ಅಗತ್ಯತೆಗಳಿರ್ತವೆ, ಈಗ ಕೆಲವರು ವ್ಯಾಪಾರ ದೃಷ್ಟಿಯಿಂದ ತಗೋತಾರೆ, ಹೋಮ್ ಮತ್ತು ಎಜುಕೇಷನ್ ಅಂತ ತಗೋತಾರೆ, ಅವರ ಕೆಲವೊಂದಿಷ್ಟು ಸರ್ವಿಸಸ್ ತಗೋತಾರೆ. ಕನಿಷ್ಠ ದಾಖಲೆಯನ್ನು ಒದಗಿಸಿ ಸಾಲವನ್ನು ಇಲ್ಲಿ ತೆಗೆದುಕೊಳ್ಬೋದು, ಹಾಗಾಗಿನೇ ಆಯ್ಕೆ ಮಾಡಿಕೊಡ್ತಾರೆ. ಅಲ್ಪಾವಧಿಯ ದುಡಿಯುವ ಬಂಡವಾಳ ಮತ್ತು ತುರ್ತು ಅಗತ್ಯ ಪೂರೈಸೋದಕ್ಕೆ ಸುಲಭ ಆಗುತ್ತೆ. ಜೊತೆಗೆ ಚಿನ್ನದ ಸಾಲ ವ್ಯವಹಾರ ತುಂಬ ಸರಳ ಮತ್ತು ಪಾರದರ್ಶಕವಾಗಿರುತ್ತೆ ಅನ್ನೋದು ಒಂದು ಉದ್ದೇಶ. ಇನ್ನು ಸಾಲದಾತರಿಗೆ ಯಾವುದೇ ತೊಂದರೆ ತಾಪತ್ರಯ ಉಂಟು ಮಾಡೋದಿಲ್ಲ. ಈಗ ಕೆಲವೊಂದಿಷ್ಟು ಫೈನಾನ್ಸ್ ಕಂಪ್ನಿಗಳು ಇರ್ತವೆ, ಬರೋದು, ಮಾನ ಹರಾಜಾಕೋದು, ಮತ್ತು ಬೇರೆ ಬೇರೆ ನೋಡಿದ್ದೇವೆ ನಾವು ಕೆಲವೊಂದಿಷ್ಟು ಕಂಪನಿಗಳನ್ನು. ಇನ್ನು ಸಾಲವನ್ನು ನೀಡಲು ಫೈನಾನ್ಸ್ಗಳು ಕೂಡ ಮುಗಿಬಿದ್ದಿದ್ದಾವೆ ನೋಡಿ. ಈಗ ಬ್ಯಾಂಕ್ಗಳನ್ನು ಹೊರತುಪಡಿಸಿದರೆ ಬೇರೆ ಬೇರೆ ಫೈನಾನ್ಸ್ಗಳು ಕೂಡ ನಾಯಿ ಕೊಡೆಗಳಂತೆ ತಲೆ ಎತ್ತಿದ್ದಾವೆ. ಸಣ್ಣ ಸಣ್ಣ ಫೈನಾನ್ಸ್ನವರು ಕೂಡ ದೊಡ್ಡ ಮಟ್ಟದಲ್ಲಿ ಚಿನ್ನವನ್ನು ಅಡ ಇಟ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅದಕ್ಕೆ ಪೂರಕವಾದಂಥ ಸಾಲಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಸಾಲದ ಪ್ರಮಾಣವನ್ನು ಈ ಬ್ಯಾಂಕ್ಗಳು 50% ಹೊಂದಿದ್ದಾವೆ. ಉಳಿದ ಪಾಲು ಹಣಕಾಸು ಕಂಪನಿಗಳ ಪಾಲು ಅಂತ RBIನ ಕೆಲವೊಂದಿಷ್ಟು ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಪರಿಸ್ಥಿತಿಯನ್ನು ಉಪಯೋಗಿಸಿಕೊಳ್ಳೋಕೆ ಮುಗಿಬಿದ್ದಿದೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಚಿನ್ನ ಅಡ ಇಟ್ಟು ಸಾಲ ತೆಗೆದುಕೊಂಡವರು ಶೇಕಡ 125ರಷ್ಟು ಗ್ರಾಹಕರಿದ್ದಾರೆ. ಪರ್ಸನಲ್ ಲೋನ್ ತೆಗೆದುಕೊಂಡಂಥವರು ಶೇಕಡ 12.7ರಷ್ಟಿದ್ದಾರೆ. ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಸಾಲ ಶೇಕಡ 12.5ರಷ್ಟಿದೆ. ಅಂದರೆ ಆ ಕಾರಣಕ್ಕೋಸ್ಕರ ಸಾಲ ಮಾಡೋರು. ಇನ್ನು ಸರ್ವಿಸ್ಗೋಸ್ಕರ ಏನು ಸಾಲ ಮಾಡೋರು ಪ್ರಮಾಣ 11.7ರಷ್ಟಿದೆ. ವಾಹನಗಳ ಮೇಲಿನ ಸಾಲ ತೆಗೆದುಕೊಂಡವರು ಶೇಕಡ 11ರಷ್ಟು ಜನ ಇದ್ದಾರೆ. ಚಿನ್ನ ಅಡ ಇಟ್ಟು ಸಾಲ ತೆಗೆದುಕೊಳ್ಳುವವರ ಸಂಖ್ಯೆ 125% ಏರಿಕೆಯಾಗಿದೆ. ಅಂದರೆ ಡಬಲ್ ಆಗಿದೆ ಅನ್ನೋದು ಕೂಡ ಈ ಅಂಕಿ ಸಂಖ್ಯೆಗಳ ಮೂಲಕ ಗೊತ್ತಾಗುತ್ತೆ. ಇನ್ನು ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಾಲವನ್ನು ತೆಗೆದುಕೊಂಡಂಥವ್ರ ಸಂಖ್ಯೆ ಇಲ್ಲಿ ಬಹಳ ಕಡಿಮೆ ಇದೆ. ಕಾರಣ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇದರ ಪ್ರಮಾಣ ಇನ್ನೂ ಹೆಚ್ಚಾಗಬಹುದು. ಜೊತೆಗೆ ಚಿನ್ನದ ದರ ಏರಿಕೆ ಇಳಿಕೆ ಆಗುತ್ತೆ, ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಖಂಡಿತವಾಗಲೂ ಕಡಿಮೆ ಆಗುವಂಥ ಸಾಧ್ಯತೆಗಳಿಲ್ಲ. ಇನ್ನೂ ಏರಿಕೆಯಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. 2 ಲಕ್ಷಕ್ಕೂ ಮೀರಿ ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಆರ್ಥಿಕ ತಜ್ಞರು 2026 ಕೊನೆಯ ಹಂತದಲ್ಲಿ.